ಕರ್ನಾಟಕ ಪತ್ರಕರ್ತರ ಸಂಘ ಏರ್ಪಡಿಸಿರುವಂತಹ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಜಿಲ್ಲಾಧ್ಯಕ್ಷರಾದ ಯಾಳ್ಪಿ ಮಲ್ಲಿಕಾರ್ಜುನ ಅವರೇ, ಜಿಲ್ಲಾ ಮುಖಂಡರಾದಂತಹ ದುರ್ಗೇಶ್ ಯಾದವ್ ಅವರೇ, ಗಿರೀಶ್ ಕುಮಾರ್ ಗೌಡ್ರೆ, ಮತ್ತು ಓದೋದ್ರಿಂದ ಏನೇನು ಜ್ಞಾನ ವೃದ್ಧಿ ಆಗುತ್ತೆ, ಪತ್ರಿಕಾ ರಂಗದಲ್ಲಿ ಏನೇನು ನೋವು ನಲಿವುಗಳಿದ್ದಾವೆ, ಒಳ್ಳೇದೇನಿದೆ ಕೆಟ್ಟದ್ದೇನಿದೆ, ಎಲ್ಲರೂ ಕೂಡ ಬಹಳಷ್ಟು ಅನುಭವ ಇರತಕ್ಕಂಥ ವ್ಯಕ್ತಿಗಳು ನಿಮ್ಮ ಮುಂದೆ ಬಂದು ಇವತ್ತು ನಿಮಗೆ ಈ ಮಾಹಿತಿಯನ್ನು ಕೊಟ್ಟಿದ್ದಾರಲ್ಲ, ನಿಮ್ಮೆಲ್ಲರದ್ದು ಪುಣ್ಯ ಅಂತಂದೇಳಿ ಅನ್ಬೋದು. ಯಾಕಂದರೆ ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತು ಈ ಶಾಲೆಯ ಆಡಳಿತ ಮಂಡಳಿಯ ಅಧ್ಯಕ್ಷರು ಮತ್ತು ಬೇರೆ ಬೇರೆ ವಿಭಾಗದಲ್ಲಿರ್ತಕ್ಕಂಥ ಎಲ್ಲ ಮುಖ್ಯಸ್ಥರು ಕೂಡ ಒಂದೇ ವೇದಿಕೆ ಅಡಿಯಲ್ಲಿ ಬಂದು ನಿಮಗೆ ಹಲವಾರು ವಿಚಾರಗಳನ್ನ ತಿಳಿಸಿದ್ದಾರೆ. ಬಟ್ ಇವೆಲ್ಲ ವಿಚಾರಗಳು ಕೂಡ ನಿಮ್ಮದು ಯಾವುದೇ ಬುಕ್ಸ್ಗಳಲ್ಲಿ ಮತ್ತೊಂದು ಇನ್ನೊಂದು ಅದರಲ್ಲಿ ಇರಲ್ಲ. ಯಾಕಂದರೆ ಅವರ ಜೀವನದಲ್ಲಿ ಆಗಿರ್ತಕ್ಕಂಥ ಅನುಭವ ನಿಮ್ಮ ಮುಂದೆ ಪ್ರಸ್ತಾಪವನ್ನು ಮಾಡಿದ್ದಾರೆ. ಹಾಗಾಗಿ ಹಲವಾರು ವಿಚಾರಗಳನ್ನ ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೊಂಡಿದ್ದೀರಿ ಅಂತಂದೇಳಿ ಅನ್ಕೊತೀನಿ. ಬಟ್ ಆದರೆ ನಾನು ಹೇಳೋದು ಇಷ್ಟೇ, ನಿಮಗೆ ಜಾಸ್ತಿ ಹೊತ್ತು ನಾನು ಟೈಮನ್ನು ತಗೊಳ್ಳಲ್ಲ, ಜಾಸ್ತಿ ನಿಮಗೆ ಹೇಳಕ್ಕೆ ಹೋಗಲ್ಲ. ಯಾಕಂದರೆ ಹಲವಾರು ವಿಚಾರಗಳು ನಿಮಗೆ ಪತ್ರಿಕೆಗೆ ಏನೇನು ಅನುಗುಣವಾಗಿರ್ತಕ್ಕಂಥ ವಿಚಾರಗಳು ಏನೇನಿದಾವೋ ಎಲ್ಲ ವಿಚಾರಗಳನ್ನ ತಿಳಿಸಿದ್ದಾರೆ. ಬಟ್ ನನ್ನ ಒಂದು ಹಂಬಲ್ ರಿಕ್ವೆಸ್ಟ್ ಏನಂದರೆ, ಇವತ್ತು ಪತ್ರಿಕಾ ರಂಗದಲ್ಲಿರ್ತಕ್ಕಂಥ ನಾವೆಲ್ಲರೂ ಕೂಡ ದಿನಾಚರಣೆಯನ್ನು ಮಾಡಲಿಕ್ಕೋಸ್ಕರ ನಾವು ನಮ್ಮಲ್ಲೇ ಕೂತ್ಕೊಂಡು ಮಾಡ್ತಕ್ಕಂಥ ಒಂದು ಪ್ರವೃತ್ತಿ ಇತ್ತು ಮೊದಲಿಂದ. ನಾವೇ ಒಂದು ಹೊಸ ಬಟ್ಟೆ ಹಾಕ್ಕೊತಾ ಇದ್ವಿ, ಒಂದು ಮಾಡೆಲ್ ಡ್ರೆಸ್ ಟೈಪ್ ಮಾಡಿ ಊಟ ಮಾಡ್ತಾ ಇರ್ತೀವಿ, ಬಟ್ಟೆನೇ ನೋಡಲ್ಲ ಮುಂದೆ. ಅಂದರೆ ಅಷ್ಟು ಏಕಾಗ್ರತೆ ನಾವು ಅದರಲ್ಲಿ ಇಟ್ಬಿಡ್ತಾ ಇದ್ದೀವಿ. ಅಂದರೆ ಮೊಬೈಲ್ಗಳಲ್ಲಿ ಎಷ್ಟು ನಾವು ಮಗ್ನರಾಗಿ ನಮ್ಮ ಲೈಫನ್ನು ನಾವು ಸ್ಪಾಯಿಲ್ ಮಾಡ್ಕೊತಾ ಇದೀವಿ ಅಂದರೆ, ಬಟ್ ಅದರಲ್ಲಿ ಒಳ್ಳೆಯದು ಇದೆ ಕೆಟ್ಟದ್ದು ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಆದರೆ ಇವತ್ತಿನ ದಿನಮಾನಗಳಲ್ಲಿ ಮಕ್ಕಳಿಗೆ ಓದ್ತಕ್ಕಂಥ ಹವ್ಯಾಸ ಬಹಳಷ್ಟು ಕಡಿಮೆ ಆಗ್ತಾ ಇದೆ. ದಯಮಾಡಿ ಎಲ್ಲ ಮಕ್ಕಳಿಗೆ ನಾನು ಮನವಿ ಮಾಡೋದಿಷ್ಟೇ, ಮೊಬೈಲ್ನ ನೋಡ್ತಕ್ಕಂಥ ಅಭ್ಯಾಸವನ್ನು ಕಡಿಮೆ ಮಾಡಿಕೊಂಡು ಪತ್ರಿಕೆಗಳನ್ನ ಓದ್ತಕ್ಕಂಥ ಅಭ್ಯಾಸವನ್ನು ಮಾಡಿಕೊಳ್ಳ್ರಿ. ಪತ್ರಿಕೆಗಳು ಓದೋದ್ರಿಂದ ನಿಮಗೆ ಎಕ್ಸಾಮ್ಗಳಲ್ಲಿ ಏನೇನು ಅನುಕೂಲಗಳಾಗ್ತವೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಧಿಕಾರಿ ಒಬ್ಬರು ಬಹಳ ನೀಟಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ರು, ಯಾವ ಯಾವ ಎಕ್ಸಾಮ್ಗಳಲ್ಲಿ ನಿಮಗೆ ಯಾವ ಥರ ಪ್ರಶ್ನೆಗಳು ಬರ್ತವೆ, ಯಾವ ಥರ ನಿಮಗೆ ಅನುಕೂಲ ಆಗುತ್ತೆ ಪತ್ರಿಕೆಗಳು ಓದೋದ್ರಿಂದ ಅಂತಕ್ಕಂಥ ಮಾತನ್ನು ಅವ್ರು ಹೇಳಿದ್ದಾರೆ. ಒಂದು ಮೊಬೈಲ್ ಶ್ರೀಚಕ್ರ ಶ್ರೀ ಶಂಕಭೂಷಿತನೇ ಆತ್ಮಾಯ ದೇಹಾಯ ಆರಾಧನೆ ಕರೆದರೆ ಬರುವ ಕರೆಯುವ ದೈವ ಪಾಪ ವಿನಾಶಕ ಲಕುಮಿಯ ಮನವ ಕಲಕುತ್ತಲಿರುವ ಶ್ರೀ ವೆಂಕಟೇಶ ಭದ್ರಾದ್ರಿ ರಾಮನಿವನು ರಘುರಾಮ ಶ್ಯಾಮನಿವನು ಶರಣಾಗಿ ಬಂದರೆ ಕಾಯೋನಿ ರಾಮಯ್ಯ ಶ್ರೀಕಾರನೇ ಶ್ರೀನಿವಾಸನೇ ಶೇಷಾದ್ರಿ ಗಿರಿವಾಸ ಶ್ರೀರಮಣನೇ ಶ್ರೀಚಕ್ರ ಶ್ರೀ ಶಂಕಭೂಷಿತನೇ ಆತ್ಮಾಯ ದೇಹಾಯ ಆರಾಧನೆ. ಧನ್ಯವಾದಗಳು. ಪ್ರಾರ್ಥನಾ ಗೀತೆಯನ್ನು ಹಾಡುತ್ತಕ್ಕಂಥ ವಿದ್ಯಾರ್ಥಿಗಳಿಗೆ ತುಂಬ ಹೃದಯದ ಧನ್ಯವಾದಗಳು. ಕಾರ್ಯಕ್ರಮದ ಮುಂದಿನ ಹಂತ, ಕಾರ್ಯಕ್ರಮದ ಶುಭ ಸಂಕೇತವಾಗಿ ಸಸಿಗೆ ನೀರುಣಿಸುವುದರ ಮೂಲಕ ಕಾರ್ಯಕ್ರಮ ಈ ಸಂಘಟನೆಗೆ ಬೆಂಗಾವಲಾಗಿ ನಿಂತಿದೆ. ಇದರ ಪೂರ್ವವಾಗಿ ನಮ್ಮ ಯಾಳ್ಪಿ ಅವರ ನೇತೃತ್ವದಲ್ಲಿ, ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಸುಮಾರು 18 ರಾಜ್ಯಗಳ ಪ್ರತಿನಿಧಿಗಳು ಭಾಗವಹಿಸಿ ಬಳ್ಳಾರಿ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಕಾರ್ಯಕ್ರಮ ನಿರ್ವಹಿಸಿಕೊಟ್ವಿ. ತದನಂತರ ಸಿರುಗುಪ್ಪ ತಾಲೂಕಿನಲ್ಲಿ ಉಚಿತವಾಗಿ ನಮ್ಮ ಸಂಘಟನೆಯಿಂದ ಕಣ್ಣಿನ ತಪಾಸಣೆಯನ್ನು ಕೂಡ ನಿರ್ವಹಿಸಿದ್ವಿ. ನಂತರ ನಮ್ಮ ಉದ್ದೇಶನೇ ಗೊಳಿಸಿದ್ರು. ಇವತ್ತಿನವರೆಗೂ ಕೂಡ ಆ ಸೌಲಭ್ಯ ಸಿಗೋದಕ್ಕೆ ಸಾಧ್ಯವಾಗಿಲ್ಲ. ನಾವು ಯಾಕೆ ಈ ಡಿಮ್ಯಾಂಡ್ ಅನ್ನು ಕೇಳ್ತಾ ಇದೀವಿ ಅಂತ ಹೇಳಿದ್ರೆ, ಸ್ವಾಮಿ
5 ಗ್ಯಾರಂಟಿಯನ್ನ ಕರ್ನಾಟಕ ರಾಜ್ಯದಲ್ಲಿ ಕೊಟ್ಟಿದ್ದೀರಲ್ಲ, ಬರೀ ಕೇವಲ ಬೆಳವಣಿಗೆ ಇಷ್ಟಿರುವಂತಹ ನಮ್ಮ ಪತ್ರಕರ್ತರಿಗೆ ಯಾವಾಗೋ ಒಂದ್ಸಾರಿ 2 ತಿಂಗಳು 3 ತಿಂಗಳು 5 ತಿಂಗಳು ಅಚಾನಕ್ ಆಗಿ ಸಿಟಿಗೆ ಹೋಗ್ತಾ ಇರ್ತಾರೆ. ಅಂತವ್ರಿಗೆ ಸಡೀಕರಣಗೊಳಿಸ್ರಿ ಅಂತೇಳಿ ಕೇಳಿದ್ರು ಕೂಡ ಇವತ್ತಿನವರೆಗೂ ಆ ಪ್ರಯೋಜನ. ಯಾಕಂತ ಹೇಳಿದ್ರೆ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗವನ್ನ ನೋಡ್ಬೇಕಾದ್ದು ಪತ್ರಿಕಾ ರಂಗ ರಣಹದ್ದಿನ ಕಣ್ಣು ಹಾಕಿರ್ಬೇಕೆ ಹೊರತು ಇಲಿಯ ಕಣ್ಣಾಗಬಾರದು. ನೋಡಿ, ರಣಹದ್ದು ಎಷ್ಟೇ ಎತ್ತರಕ್ಕಿದ್ದರೂ ಕೂಡ ತನ್ನ ಪೇಟೆಯನ್ನು ಹುಡುಕಿ ಹೊಡಿತೈತೆ ಅದು. ಆ ರೀತಿ ಪತ್ರಿಕಾ ಮಾಧ್ಯಮದ ಮಿತ್ರರು ಬೆಳಿಬೇಕಂತ ನನ್ನ ಆಶಯ. ಅದೇ ರೀತಿಯಲ್ಲಿ ಕೆಲವೊಂದು ಸಾರಿ ಬರವಣಿಗೆಯಲ್ಲಿ ಏನೋ ಒಂದು ಲೋಪ ಆಗಿರುತ್ತೆ, ಒಂದು ಅಕ್ಷರ ಲೋಪವನ್ನು ಮೂಗಿರ್ತಾರೆ. ಇವಾಗ ಓದುವಂತರ ದಡ್ರಲ್ಲ. ಜೋರಾದ ಚಪ್ಪಾಳೆ ಮೂಲಕ ಅವರನ್ನ ವೇದಿಕೆಗೆ ಸ್ವಾಗತ ಬಯಸೋಣ. ಸಿದ್ಧಾರ್ಥ್ ಕಾರಂಜಿ ಸರ್, ಇವ್ರಿಗೂ ಕೂಡ ಶಾಲು ಮತ್ತು ಹಾರ ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಹಾಗೆ